ಆಧಾರ್ ಕಾರ್ಡ್ಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಹೊಸ ಆ್ಯಪ್ ಅನ್ನು ಬಿಡುಗಡೆ ಮಾಡಿದ್ದು, ಇದರ ಮೂಲಕ ಆಧಾರ್ ಕಾರ್ಡ್ನ ವಿವರಗಳನ್ನು ಡಿಜಿಟಲ್ ರೂಪದಲ್ಲಿ ಹಂಚಿಕೊಳ್ಳಬಹುದಾಗಿದೆ. ಇನ್ನು ಕೇಂದ್ರ ಸರ್ಕಾರ ಹೊಸ ಆಧಾರ್ ಆ್ಯಪ್ ಬಿಡುಗಡೆ ಮಾಡಿದೆ. ಇಲ್ಲಿ ಬಳಕೆದಾರರು ತಮ್ಮ ಆಧಾರ್ ಮಾಹಿತಿಯನ್ನು ಯಾವುದೇ ಭೌತಿಕ ಗುರುತಿನ ಚೀಟಿಯ ಅಗತ್ಯವಿಲ್ಲದೆ ಡಿಜಿಟಲ್ ರೂಪದಲ್ಲಿ ಪರಿಶೀಲಿಸಲು ಅವಕಾಶವಿದೆ. ಈ ಹೊಸ ಅಪ್ಲಿಕೇಶನ್ ಕುರಿತು ಕೇಂದ್ರ ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಮಾಹಿತಿ ಪೂರ್ಣ ವಿಡಿಯೋ ಹಂಚಿಕೊಂಡಿದ್ದಾರೆ. ಸದ್ಯ ಆ್ಯಪ್ ಬೀಟಾ ಹಂತದಲ್ಲಿದೆ. ಆ ಆ್ಯಪ್ ಆಧಾರ್ ಪರಿಶೀಲನೆಯನ್ನು ಸರಳಗೊಳಿಸಲಿದೆ, ದುರುಪಯೋಗ ತಡೆಯುತ್ತದೆ ಮತ್ತು ಬಳಕೆದಾರರ ಗೌಪ್ಯತೆಯನ್ನು ಕಾಪಾಡುತ್ತದೆ ಅಂತ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇನ್ನು ಕೇಂದ್ರ ಸರ್ಕಾರದಿಂದ ಹೊಸ ಆಧಾರ್ ಆ್ಯಪ್ ಅನ್ನು ರಿಲೀಸ್ ಮಾಡಲಾಗಿದ್ದು, UPI ಮಾದರಿಯಲ್ಲೇ QR ಕೋಡ್ ಸ್ಕ್ಯಾನ್ ಮಾಡಿದ್ದು ಡಿಜಿಟಲ್ ರೂಪದಲ್ಲಿ ಆಧಾರ್ ಕಾರ್ಡ್ ಮಾಹಿತಿಯನ್ನು ಹಂಚಿಕೊಳ್ಳಬಹುದಾಗಿದೆ. ಆಧಾರ್ ಕಾರ್ಡ್ ಹೊತ್ತೊಯ್ಯುವ ಅಗತ್ಯವಿರಲ್ಲ. ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿ ನೀಡಬೇಕೆಂದಿಲ್ಲ. ಹೊಸ ಆಧಾರ್ ಆ್ಯಪ್ನಿಂದ ಅಗತ್ಯ ಮಾಹಿತಿಯಷ್ಟೇ ಹಂಚಿಕೊಳ್ಳಬಹುದಾಗಿದ್ದು, ತಮ್ಮ ವೈಯಕ್ತಿಕ ಮಾಹಿತಿ ಅಂದರೆ ಪರ್ಸನಲ್ ಮಾಹಿತಿ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಸಾಧಿಸಬಹುದು. ಹೊಸ ಆ್ಯಪ್ನಲ್ಲಿ ಆಧಾರ್ ಫೇಸ್ ID ದೃಢೀಕರಣವಾಗಲಿದ್ದು, ಫೇಸ್ IDಯಿಂದ ಆಧಾರ್ ಪರಿಶೀಲನೆಯನ್ನು ಸುಲಭ. ಪ್ರಸ್ತುತ ಬೀಟಾ ಪರೀಕ್ಷೆ ಹಂತದಲ್ಲಿದೆ. ಹೊಸ ಆಧಾರ್ ಆ್ಯಪ್ ಆಧಾರ ವಿವರಗಳನ್ನು ದುರುಪಯೋಗಪಡಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಇನ್ನು ಹೊಸ ಆಧಾರ್ ಕಾರ್ಡ್ಗಳಿಗೆ ಶಾಶ್ವತ ವಿದಾಯವನ್ನು ಹೇಳಲಾಗ್ತಾ ಇದೆ. ಇನ್ನು ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿ ನೀಡಬೇಕೆಂದಿಲ್ಲ. ಡಿಜಿಟಲ್ QR ಕೋಡ್ ಸ್ಕ್ಯಾನ್ ಹೊಂದಿದ್ರೆ ಸಾಕು. ಇನ್ನು ಪ್ರಸ್ತುತ ಬೀಟಾ ಪರೀಕ್ಷಾ ಹಂತದಲ್ಲಿದೆ ಈ ಒಂದು ಹೊಸ ಆ್ಯಪ್. ಇನ್ನು ಫೇಸ್ ID ದೃಢೀಕರಣ, ಫೇಸ್ IDಯಿಂದ ಆಧಾರ್ ಪರಿಶೀಲನೆಯನ್ನು ಸುಲಭ. ಪ್ರಸ್ತುತ ಬೀಟಾ ಪರೀಕ್ಷೆ ಹಂತದಲ್ಲಿದೆ ಇನ್ನು ಹೊಸ ಆಧಾರ್ ಆ್ಯಪ್ ಆಧಾರ ವಿವರಗಳನ್ನು ದುರುಪಯೋಗವನ್ನು ಪಡಿಸಿಕೊಳ್ಳಲಾಗುವುದಿಲ್ಲ, ಸಾಧ್ಯವೇ ಇಲ್ಲ. ಇನ್ನು ಫೇಸ್ IDಯಿಂದ ಆಧಾರ್ ಪರಿಶೀಲನೆಯನ್ನು ಮಾಡಬಹುದು. ತಮ್ಮ ವೈಯಕ್ತಿಕ ಮಾಹಿತಿ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಸಾಧಿಸಬಹುದು. ಹೊಸ ಆಧಾರ್ ಆ್ಯಪ್ನಿಂದ ಅಗತ್ಯ ಮಾಹಿತಿಯಷ್ಟನ್ನೇ ಹಂಚಿಕೊಳ್ಳಬಹುದು. ಇನ್ನು ಆಧಾರ್ ಕಾರ್ಡನ್ನು ಯಾವುದೇ ಹೊತ್ತೊಯ್ಯೋ ಆಗಿಲ್ಲ. ಆರಾಮವಾಗಿ ಆಧಾರ್ ಕಾರ್ಡ್ ಜೆರಾಕ್ಸ್ ಇದ್ರೂ ಸಾಕು. ಡಿಜಿಟಲ್ ರೂಪದಲ್ಲಿ ಆಧಾರ್ ಕಾರ್ಡ್ ಮಾಹಿತಿಯನ್ನು ಹಂಚಿಕೆ ಮಾಡಿಕೊಳ್ಬೋದು. ಇನ್ನು UPI ಮಾದರಿಯಲ್ಲೇ QR ಕೋಡ್ ಸ್ಕ್ಯಾನ್ ಮಾಡಲಾಗುವುದು ಡಿಜಿಟಲ್ ರೂಪದಲ್ಲಿ. ಕೇಂದ್ರ ಸರ್ಕಾರದಿಂದ ಈ ಒಂದು ಹೊಸ ಆಧಾರ್ ಆ್ಯಪ್ ಅನ್ನು ರಿಲೀಸ್ ಮಾಡಲಾಗಿದೆ. ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಈ ಒಂದು ಮಾಹಿತಿಯನ್ನು ಹಂಚಿಕೊಂಡಿರುವಂಥದ್ದು. ಇನ್ನು ಈ ಆ್ಯಪ್ ಆಧಾರ ಪರಿಶೀಲನೆಯನ್ನು ಸರಳಗೊಳಿಸಲಿದೆ, ದುರುಪಯೋಗ ತಡೆಯುತ್ತದೆ ಮತ್ತು ಬಳಕೆದಾರರ ಗೌಪ್ಯತೆ, ಪರ್ಸನಲ್ ಮ್ಯಾಟರ್ಗಳನ್ನು ಕಾಪಾಡುತ್ತದೆ ಅಂತ ಇದರ ಬಗ್ಗೆ ಕೇಂದ್ರ ಸಚಿವ ಅಶ್ವಿನಿ ಅವರು ಹೇಳಿಕೊಂಡಿದ್ದಾರೆ.